ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಈ ವಾರದ ಮಧ್ಯದ ದಿವಸದ ಬೈಬಲ್ ಸ್ಟಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಆಹ್ವಾನವನ್ನ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆ ಮೂಲಕ ಪ್ರಾರಂಭಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವಂತಹ ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ತಂದೆ, ನಮ್ಮನ್ನು ಪ್ರೀತಿಸಿ ಈ ಭೂಮಿ ಮೇಲೆ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಪಾಲನೆಯ ಅಡಿಯಲ್ಲಿ ನಮ್ಮನ್ನು ಬದುಕಿಸುತ್ತಿರುವಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನ ತಂದೆ ನಿನ್ನ ಗ್ರಂಥದ ಮೂಲಕ ನಮಗೆ ದಯಪಾಲಿಸಿ ಕೊಡ್ತಾ ಇದ್ದಿ. ಕೃತಜ್ಞತೆಗಳು ತಂದೆ. ಆ ಜೀವಕ್ಕೂ ಭಕ್ತಿಗೂ ಬೇಕಾದದ್ದನ್ನು ಪಡ್ಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನೆಲೆಗೊಂಡು ನಮಗೆ ನೇಮಕವಾದಂಥ ಈ ಶ್ರೇಷ್ಠವಾದಂಥ ಜೀವಿತವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವ ಹಾಗೆ ಈ ಸಮಯವನ್ನು ನಮಗೋಸ್ಕರ ಆಶೀರ್ವದಿಸಿ ಈ ಸಮಯದಲ್ಲಿ ನಮ್ಮನ್ನು ಈ ರೀತಿಯಾಗಿ ನಡೆಸುತ್ತಿರುವಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಈ ಸಮಯದಲ್ಲಿ ನಿನ್ನ ಗ್ರಂಥವನ್ನು ನಾವು ತೆರೆಯುವಾಗ ಗ್ರಂಥದೊಟ್ಟೊಟ್ಟಿಗೆ ನಮ್ಮ ಮನೋನೇತ್ರಗಳು ಕೂಡ ತೆರೆಯಲ್ಪಡ್ಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಆ ಮೂಲಕ ತಂದೆ ನಿನ್ನ ಆಲೋಚನೆಗಳನ್ನು, ನಿನ್ನ ಸಂಕಲ್ಪದ ಸಂಗತಿಗಳನ್ನು, ನೀನು ಮೆಚ್ಚುವಂತಹ ಜೀವನ ಶೈಲಿಯನ್ನು ಅರ್ಥೈಸಿಕೊಂಡು ನಿನಗಿಷ್ಟವಾದಂಥ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯದಿಂದ ಜೀವಿತಗಳನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸ್ಬೇಕಂತೇಳಿ ತಲೆಬಾಗಿರುವ ನಿನ್ನ ಮಕ್ಕಳಾದಂಥ ನಮ್ಮಗಳನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲನಾದಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗಿರುವಂತಹ ಸಂದರ್ಭವನ್ನ ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿ ಆತ್ಮೀಯ ಮೇಲನ್ನ ಪಡ್ಕೊಳ್ಳುವಂತಹ ದಿಕ್ಕಿನಲ್ಲಿ ನಾವು ಸಾಗೋಣ. ಅಪೊಸ್ತಲನಾದಂಥ ಪೌಲನು ತನ್ನ 3 ಸುವಾರ್ಥ ಪ್ರಯಾಣಗಳಲ್ಲಿ ಅನೇಕ ಸ್ಥಾನಿಕ ಸಭೆಗಳನ್ನ ಸ್ಥಾಪಿಸಿ ಆಯಾ ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ಬಲವಾಗಿ ಬೇರೂರಿಕೊಂಡು ಕ್ರಿಸ್ತನ ಸಾರೂಪ್ಯವನ್ನ ಪರಿಪೂರ್ಣವಾಗಿ ಹೊಂದುವಂತಹ ದಿಕ್ಕಿನಲ್ಲಿ ಪೌಲನು ಬಹಳ ಪ್ರಾಮಾಣಿಕವಾಗಿ ದೇವರ ಮೇಲಿನ ಭಯಭಕ್ತಿಯಿಂದ ಕ್ರಿಸ್ತನಲ್ಲಿ ಸ್ಥಾಪಿಸಲ್ಪಟ್ಟಂತಹ ಯಾವೊಂದು ಸಭೆಗಳು ಕೂಡ ನಷ್ಟ ಆಗಲಾರದ ಹಾಗೆ ಆ ಎಲ್ಲ ಸ್ಥಾನಿಕ ಸಭೆಗಳು ನಿತ್ಯತ್ವವನ್ನ ಸ್ವತಂತ್ರಿಸಿಕೊಳ್ಳುವಂತಹ ದಿಕ್ಕಿನಲ್ಲಿ ಯಶಸ್ವಿ ಆಗಲೇಬೇಕು ಅನ್ನುವಂತಹ ಆಲೋಚನೆಯೊಂದಿಗೆ ಆತನು ಬಹು ವಿಶೇಷವಾಗಿ ಕೆಲಸ ಮಾಡುವಂಥದ್ದನ್ನ ನಾವು ಬೈಬಲ್ನಲ್ಲಿ ಗಮನಿಸ್ತೇವೆ. ಆ ಒಂದು ದಿಕ್ಕಿನಲ್ಲಿ ಈ ಫಿಲಿಪಿಯಲ್ಲಿರುವಂತಹ ಕ್ರಿಸ್ತನ ಸಭೆ ಸ್ಥಾಪಿಸಲ್ಪಟ್ಟಂತಹ ಒಂದು ಹಿನ್ನೆಲೆಯನ್ನ ನಾವು ಗ್ರಂಥದಲ್ಲಿ ಗಮನಿಸುವುದಾದರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ ಪೌಲನ 2ನೇ ಸುವಾರ್ಥ ಪ್ರಯಾಣದಲ್ಲಿ ಈ ಸಭೆ ಏರ್ಪಟ್ಟಿದೆ ಎಂಬುದಾಗಿ ನಮಗೆ ಕಂಡು ಬರ್ತದೆ. ಪೌಲ್ಸ್ ಸೆಕೆಂಡ್ ಮಿಷನರಿ ಜರ್ನಿಯಲ್ಲಿ ಈ ಫಿಲಿಪಿಯಲ್ಲಿರುವಂತಹ ಕ್ರಿಸ್ತನ ಸಭೆ ಏರ್ಪಟ್ಟಿದೆ ಅನ್ನುವಂಥದ್ದನ್ನ ಅಪೊಸ್ತಲರ ಕೃತ್ಯಗಳ ಪುಸ್ತಕ
16ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಅದನ್ನೊಂದ್ಸರಿ ನಾವು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ, ಆಮೇಲೆ ಅವನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು, ಅವನ ತಂದೆ ಗ್ರೀಕನು ಅಂತೇಳಿ ಪ್ರಾರಂಭ ಆಗಿ ಈ ರೀತಿಯಾಗಿ ಕಂಡುಕೊಂಡಂತಹ ತಿಮೋಥೆಯನನ್ನ ಸುವಾರ್ಥ ಪ್ರಯಾಣದಲ್ಲಿ ಜೊತೆ ಮಾಡಿಕೊಂಡು ಆತನು ಮುಂದೆ ಸಾಗುತ್ತಾ 12ನೇ ವಚನದಲ್ಲಿ ಫಿಲಿಪ್ಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ ಅಂತ. ಅಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಟೂರಿಸ್ಟ್ ಪ್ಲೇಸ್ ಮತ್ತು ಪ್ರಧಾನ ಪಟ್ಟಣ, ರೋಮಾಪುರದವರಿಗೆ ಒಂದು ಪ್ರಧಾನ ಪಟ್ಟಣ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಈ ಒಂದು ಪಟ್ಟಣದಲ್ಲಿ ಈ ಧೂಮ್ರವರ್ಣದ ವಸ್ತ್ರಗಳನ್ನ ಮಾರ್ತಕ್ಕಂತಹ ತುವತೈರ್ಯ ಎಂಬ ಊರಿನವಳಾಗಿರುವಂತಹ ಲುದ್ಯಳೆಂಬಂತಹ ದೇವಭಕ್ತಳು ಪೌಲನು ಹೇಳಿದಂತಹ ಮಾತುಗಳಿಗೆ ಲಕ್ಷ್ಯ ಕೊಡುವಂತಹ ಸಂದರ್ಭದಲ್ಲಿ ಕರ್ತನು ಆಕೆಯ ಹೃದಯವನ್ನ ತೆರೆದು ಆಕೆ ಮತ್ತು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರ ಮೂಲಕ ಈ ಒಂದು ಫಿಲಿಪ್ಪಿ ಪಟ್ಟಣದಲ್ಲಿ ಸಭೆ ಸ್ಥಾಪಿಸಲ್ಪಟ್ಟಿರುವಂಥದ್ದನ್ನ ನಾವು ಈ ಒಂದು ವಚನ ಭಾಗದಲ್ಲಿ ಗಮನಿಸ್ತೇವೆ. ಸೊ ಹಾಗಾಗಿ ಇದು ಫಿಲಿಪ್ಪಿ ಪಟ್ಟಣದಲ್ಲಿ ಸಭೆ ಹೇಗೆ ಪ್ರಾರಂಭ ಆಯಿತು ಅನ್ನುವಂಥದ್ದರ ಒಂದು ಹಿನ್ನೆಲೆ, ಬ್ಯಾಕ್ಗ್ರೌಂಡ್. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಈ ಫಿಲಿಪ್ಪಿ ಅಲ್ಲಿರುವಂತಹ ಕ್ರಿಸ್ತನ ಸಭೆಗೆ ಅಪೊಸ್ತಲನಾದಂತಹ ಪೌಲನು ಈ ಪತ್ರಿಕೆಯನ್ನ ಎಲ್ಲಿಂದ ಬರಿತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ, ಪೌಲನು ಈ ಪತ್ರಿಕೆಯನ್ನ ಸೆರೆಮನೆಯಿಂದ ಬರಿತಾ ಇದ್ದಾನೆ. ಅಪೊಸ್ತಲನಾದಂಥ ಪೌಲನು ಸೆರೆಮನೆಯಿಂದ ಬರೆದಂತಹ 4 ಪತ್ರಿಕೆಗಳನ್ನ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಅವುಗಳಲ್ಲಿ ಎಫೆಸ ಪತ್ರಿಕೆ, ಕೊಲೊಸ್ಸೆ ಪತ್ರಿಕೆ, ಫಿಲಿಪ್ಪಿ ಪತ್ರಿಕೆ ಮತ್ತು ಫಿಲೋಮೋನನಿಗೆ ಬರೆದ ಪತ್ರಿಕೆ. ಈ 4 ಪತ್ರಿಕೆಗಳು ಪೌಲನು ಸೆರೆಮನೆಯಿಂದ ಬರೆದಂತಹ ಪತ್ರಿಕೆಗಳು ಎಂಬುದಾಗಿ ಈ ಪತ್ರಿಕೆಗಳಲ್ಲಿ ನಾವು ಗಮನಿಸ್ತೇವೆ. ಅದರಲ್ಲಿ ಮೊದಲನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಹೀಗಿರುವುದರಿಂದ ಅನ್ಯಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈ ವಚನದ ಆಧಾರದಿಂದ ಪೌಲನು ಸೆರೆಮನೆಯಿಂದ ಎಫೆಸದಲ್ಲಿರ್ತಕ್ಕಂತಹ ದೇವಜನರಿಗೆ, ಅಂದ್ರೆ ಎಫೆಸದಲ್ಲಿರುವಂತಹ ಕ್ರಿಸ್ತನ ಸಭೆಗೆ ಪತ್ರಿಕೆಯನ್ನ ಸೆರೆಮನೆಯಿಂದ ಬರಿತಾ ಇದ್ದಾನೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಇನ್ನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ವಿಷಯವನ್ನ ಗಮನಿಸ್ತಾ ಇದನ್ನೂ ಕೂಡ ಪೌಲನು ಸೆರೆಮನೆಯಿಂದ ಬರೆದಿದ್ದಾನೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ವಿಷಯವನ್ನ ನಾವು ಗಮನಿಸಿದ್ರೆ, ನಾನು ಬೇಡಿ ಬಿದ್ದಿರುವಾಗಲೂ ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರರಾಗಿದ್ದೀರೆಂದು ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾರೆ. ಓ ಫಿಲಿಪಿಯಲ್ಲಿರುವಂತ ದೇವಜನರೇ, ಫಿಲಿಪಿಯಲ್ಲಿರುವಂತಹ ಕ್ರಿಸ್ತನ ಸಭೆಯೇ, ಸುವಾರ್ತೆಯನ್ನು ಸಾರುವಂತಹ ಪ್ರತಿ ಸಂದರ್ಭದಲ್ಲಿ ಕೂಡ, ಅಂದ್ರೆ ಸುವಾರ್ತಾ ಪ್ರಚಾರದಲ್ಲಿ ನೀವು ಸಹಕಾರಿಗಳಾಗಿದ್ರಿ. ಅಷ್ಟು ಮಾತ್ರವಲ್ಲದೆ ಈಗ ನಾನು ಬೇಡಿ ಬಿದ್ದಿದ್ದೀನಿ, ಅಂದ್ರೆ ನಾನು ಸೆರೆಮನೆಯಲ್ಲಿ ಇದ್ದೀನಿ, ಬೇಡಿಯಲ್ಲಿದ್ದೀನಿ. ಸುವಾರ್ತೆ ನಿಮಿತ್ತವಾಗಿ ನಾನು ಬೇಡಿಯಲ್ಲಿ ಸೆರೆಮನೆಯಲ್ಲಿದ್ದೀನಿ. ಈಗಲೂ ಕೂಡ ನೀವು ನನ್ನ ಜೊತೆಗಿದ್ದೀರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಮಾತಿನಿಂದ ಫಿಲಿಪ್ಪಿ ಪತ್ರಿಕೆ, ಫಿಲಿಪ್ಪಿಯವರಿಗೆ ಬರೆದಂತಹ ಪತ್ರಿಕೆ ಅದು ಸೆರೆಮನೆಯಿಂದ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಗಮನಿಸಬಹುದು. ಇನ್ನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯನ್ನು ಕೂಡ ನಾವು ಗಮನಿಸಿದ್ರೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಿಂದ, ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು ಬಾರ್ನಬನಿಗೆ ದಾಯಾದನಾಗಿರುವ
ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ ಅಂತ ಹೇಳ್ತಾರೆ. ನನ್ನ ಜೊತೆ ಸೆರೆಯವನಾದಂತಹ ಅರಿಸ್ತಾರ್ಕನು ಅಂದ್ರೆ ಸೆರೆಯಲ್ಲಿದ್ದಾನೆ. ಈ ಕೊಲಸೆಯಲ್ಲಿರುವಂತಹ ದೇವಜನರಿಗೆ ಅಂದ್ರೆ ಕೊಲಸೆಯಲ್ಲಿರುವಂತಹ ಕ್ರಿಸ್ತನ ಸಭೆಗೂ ಕೂಡ ಪೌಲನು ಸೆರೆಮನೆಯಿಂದನೇ ಪತ್ರಿಕೆಯನ್ನ ಬರಿತಾ ಇದ್ದಾನೆ. ಸೊ ಇನ್ನು ಸೆರೆಮನೆಯಿಂದ ಬರೆದಂತಹ ಪತ್ರಿಕೆಗಳಲ್ಲಿ 4ನೇ ಪತ್ರಿಕೆ ಫಿಲೋಮನನಿಗೆ ಬರೆದಂತ ಪತ್ರಿಕೆ. ಫಿಲೋಮನನಿಗೆ ಬರೆದಂತ ಪತ್ರಿಕೆಯನ್ನು ಕೂಡ ನಾವು ಗಮನಿಸಬೇಕಾದ್ರೆ, ಫಿಲೋಮನನಿಗೆ ಬರೆದ ಪತ್ರಿಕೆ 1ನೇ ವಚನದಲ್ಲಿ ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು, ಸಹೋದರನಾದ ತಿಮೋಥೆಯನು, ನಮಗೆ ಪ್ರಿಯನೂ ಜೊತೆಗೆಲಸದವನೂ ಆಗಿರುವ ಫಿಲೋಮನನೆಂಬ ನಿನಗೂ ಸಹೋದರಿಯಾದ ಅಫಿಯಳಿಗೂ ನಮ್ಮ ಸಹಭಟನಾದ ಅರ್ಕಿಪ್ಪನಿಗೂ ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ ಅಂತ. ಹಾಗಾಗಿ ಈ ವಚನದಿಂದಾಗಿ ಪೌಲನು ಫಿಲೋಮನನಿಗೆ ಬರೆದಂತಹ ಈ ಪತ್ರಿಕೆ ಸೆರೆಮನೆಯಿಂದ ಬರೆದಂತಹ ಪತ್ರಿಕೆಯಾಗಿದೆ ಅನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಸೊ ಹಾಗಾಗಿ ಪೌಲನು ಸೆರೆಮನೆಯಿಂದ ಬರೆದಂತಹ 4 ಪತ್ರಿಕೆಗಳು ಎಫೆಸ, ಕೊಲೆಸ, ಫಿಲಿಪ್ಪಿ ಮತ್ತು ಫಿಲೋಮಿನನಿಗೆ ಬರೆದ ಪತ್ರಿಕೆ. ಈ 4 ಪತ್ರಿಕೆಗಳನ್ನ ಪೌಲನು ಸೆರೆಮನೆಯಿಂದ ಬರೆದಿದ್ದಾನೆ ಅನ್ನುವಂಥದ್ದನ್ನ ಈ ಒಂದು ವಚನಗಳ ಆಧಾರದಿಂದ ನಾವುಗಳು ಗುರುತಿಸಬಹುದು. ಸೊ ಇನ್ನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗಿರುವಂತಹ ಸಂದರ್ಭವನ್ನ ಇವತ್ತು ನಾವು ಧ್ಯಾನ ಮಾಡುತ್ತಾ ಮುಂದೆ ಸಾಗುವುದಾದರೆ, 12ನೇ ವಚನದಲ್ಲಿ ಈ ರೀತಿಯಾಗಿ ನಮಗೆ ಬರೆಯಲ್ಪಡ್ತಾ ಇದೆ. ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಪೊಸ್ತಲನಾದಂಥ ಪೌಲನು ಸೆರೆಮನೆಯಿಂದ ಬರೆಯುವಂತಹ ಈ ಪತ್ರಿಕೆಯಲ್ಲಿ ತನ್ನ ಒಂದು ಆತ್ಮೀಯ ಸ್ಥಿತಿ ಅಂದ್ರೆ ಆತ್ಮೀಯವಾಗಿ ಸ್ಪಿರಿಚುವಲಿ ಯಾವ ಸ್ಥಿತಿಯಲ್ಲಿ ತಾನು ಇದ್ದಾನೆ ಅನ್ನುವಂಥದ್ದನ್ನ ಬರಿತಾ ಇದ್ದಾನೆ. ಏನ್ ಬರಿತಾ ಇದ್ದಾನೆ ಇನ್ನೊಂದು ಸ್ವಲ್ಪ ಆಳವಾಗಿ ಗಮನಿಸುವುದಾದ್ರೆ, ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ಅಂದ್ರೆ ಯೇಸು ಕ್ರಿಸ್ತನು ನನ್ನನ್ನ ಯಾವುದಕ್ಕೋಸ್ಕರ ಹಿಡ್ಕೊಂಡಿದ್ದಾನೆ ಅಂದ್ರೆ, ಕ್ರಿಸ್ತನು ಪೌಲನನ್ನ ಕರೆಯುವುದಕ್ಕಿಂತ ಮುಂಚೆ, ಕ್ರಿಸ್ತನು ತನ್ನನ್ನು ಪೌಲನಿಗೆ ಪ್ರತ್ಯಕ್ಷಪಡಿಸಿಕೊಳ್ಳುವುದಕ್ಕಿಂತ ಮುಂಚೆ ಪೌಲನು ಒಬ್ಬ ಮತಾಭಿಮಾನಿಯಾಗಿ, ಧರ್ಮಶಾಸ್ತ್ರದಲ್ಲಿ ಅಭಿಮಾನವುಳ್ಳವನಾಗಿ, ಯಹುದ್ಯ ಮತದಲ್ಲಿ ಆಸಕ್ತನಾಗಿದ್ದುಕೊಂಡು ಕ್ರಿಸ್ತ ಮಾರ್ಗವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೆ ಕ್ರಿಸ್ತ ಮಾರ್ಗವನ್ನ ಅನುಸರಿಸುತ್ತಿರುವಂತಹ ಅನೇಕ ಜನರನ್ನ ದೂಷಿಸಿ, ಹಿಂಸಿಸಿ, ಅವರನ್ನ ಸೆರೆಮನೆಗಳಲ್ಲಿ ಹಾಕಿಸುವಂತಹ ಅಧಿಕಾರವನ್ನ ಪಡೆದುಕೊಂಡು ಬಹಳ ರೌದ್ರವುಳ್ಳವನಾಗಿ ತಿರುಗಾಡುವಂಥದ್ದನ್ನ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಆವಾಗ ಯೇಸು ಕ್ರಿಸ್ತನು ಆತನನ್ನ ಹಿಡ್ಕೊಂಡಿದ್ದಿಲ್ಲ. ಮನಸ್ಸಿಗೆ ಬಂದಂತ ರೀತಿಯಲ್ಲಿ, ತನ್ನ ಆಲೋಚನೆಗಳಿಗೆ ಅನುಸಾರವಾದಂತ ರೀತಿಯಲ್ಲಿನೇ ಪೌಲನು ಬಹಳ ರೌದ್ರವುಳ್ಳವನಾಗಿ ತಿರುಗಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಆತನನ್ನ ಹಿಡಿತಾ ಇದ್ದಾನೆ. ಹಿಡಿದುಬಿಟ್ಟು ಯಾವ ಉದ್ದೇಶಕ್ಕೋಸ್ಕರ ಯೇಸು ಕ್ರಿಸ್ತನು ಪೌಲನನ್ನ ಹಿಡಿತಾ ಇದ್ದಾನೆ, ಹಿಡಿದು ಯಾವ ಒಂದು ಕೆಲಸಕ್ಕೋಸ್ಕರ ಆತನನ್ನ ನೇಮಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ನಾವುಗಳು ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯದಲ್ಲಿ ವಿಷಯವನ್ನ ನಾವು ಗಮನಿಸ್ತೇವೆ. 9ನೇ ಅಧ್ಯಾಯ 1ನೇ ವಚನದಲ್ಲಿ, ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ, ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ,
ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು ಅಂತ. ಅಂದ್ರೆ ಮಹಾಯಾಜಕನಿಗೆ ಅಪೀಲ್ ಮಾಡ್ಕೊಳ್ತಾ ಇದ್ದಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ನನಗೆ ಕಾನೂನಾತ್ಮಕವಾದಂತ ಒಂದು ಅಧಿಕಾರವನ್ನು ಕೊಡಿ, ಈ ಮಾರ್ಗವನ್ನು ಅನುಸರಿಸ್ತಕ್ಕಂತ ಎಲ್ಲರನ್ನೂ ಕೂಡ ನಾನು ಹಿಡ್ಕೊಂಡು ಬಂದು ಸೆರೆಮನೆಯಲ್ಲಿ ಹಾಕಿಸ್ತೀನಿ. ಇನ್ನು ಈ ಮಾರ್ಗ ವಿಸ್ತರಿಸಿದ ಹಾಗೆ, ಯಹೂದ್ಯ ಮತ ವಿಸ್ತರಿಸುವ ಹಾಗೆ ನಾನು ಯಹೂದ್ಯ ಮತಾಭಿಮಾನವುಳ್ಳವನಾಗಿ ಯಹೂದ್ಯ ಮತದ ಅಭಿವೃದ್ಧಿಗೋಸ್ಕರ ಕ್ರಿಸ್ತ ಮಾರ್ಗವನ್ನ ಮುಚ್ಚಬೇಕನ್ನುವಂತಹ ದೃಷ್ಟಿಕೋನ ಹೊಂದಿದವನಾಗಿ ನಾನು ಕೆಲಸ ಮಾಡ್ತೀನಿ ಅನ್ನುವಂತಹ ದಿಕ್ಕಿನಲ್ಲಿ ಸೌಲ ಸಾಗ್ತಾ ಇದ್ದಾನೆ. ಈ ರೀತಿ ಸಾಗುವಂತಹ ಸೌಲನನ್ನ ಯೇಸು ಕ್ರಿಸ್ತನು ಹಿಡಿತಾ ಇದ್ದಾನೆ. 4ನೇ ವಚನದಲ್ಲಿ, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ನೀನು ಹಿಂಸೆ ಪಡಿಸುತ್ತಿರುವಂತಹ ಈ ಸಭೆ ನಂದು ನನ್ನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ. ಈ ಸಭೆಯನ್ನ ಹಿಂಸಿಸುವುದು, ನನ್ನನ್ನು ಹಿಂಸಿಸುವುದು ಎರಡು ಒಂದೇ. ಹಾಗಾಗಿ ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡ್ತದೆ ಅಂತೇಳಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗಿ ಪೌಲನನ್ನ ಹಿಡಿತಾ ಇದ್ದಾನೆ. ಹಿಡಿದುಬಿಟ್ಟು ಏನ್ ಹೇಳ್ತಾನೆ ಅಂತಂದ್ರೆ 10ನೇ ವಚನದಲ್ಲಿ, ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನ ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು ಕರ್ತನೇ ಇಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಬಳಿಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ. ಅನನೀಯನಿಗೆ ಹೇಳ್ತಾ ಇದ್ದಾನೆ, ತಾರ್ಸದ ಸೌಲ ಇದ್ದಾನೆ, ನಾನು ಅವನು ಹಿಡಿದಿದ್ದೀನಿ, ಯಾವ ಉದ್ದೇಶಕ್ಕೋಸ್ಕರ ಹಿಡಿದಿದ್ದೀನಿ, ಏನ್ ಕೆಲಸ ಮಾಡ್ಬೇಕಾಗಿದೆ ಆತನು, ಸೊ ಅನ್ನುವಂಥ ಮುಂತಾದ ವಿಷಯಗಳನ್ನ ಅನನೀಯನಿಗೆ ಕರ್ತನಾದ ಯೇಸು ಕ್ರಿಸ್ತನ ತಿಳಿಯಪಡಿಸಿ, ಯಾವ ಉದ್ದೇಶಕ್ಕೋಸ್ಕರ ಪೌಲನನ್ನ ನಾನು ಹಿಡಿದಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿ, ಆ ಉದ್ದೇಶವನ್ನ ಆತನಿಗೆ ತಿಳಿಸು ಎಂಬುದಾಗಿ 15ನೇ ವಚನದಲ್ಲಿ ಅನನೀಯನಿಗೆ ಯೇಸು ಕ್ರಿಸ್ತನ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಅಂತ ಹೇಳಿ. ಸೊ ಹಾಗಾಗಿ ಯೇಸು ಕ್ರಿಸ್ತನಿಂದ ಹಿಡಿಯಲ್ಪಟ್ಟಂತಹ ಪೌಲನು ಅದಕ್ಕೆ ಇಲ್ಲಿ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಪೌಲನು ಹೇಳ್ತಕ್ಕಂಥ ಮಾತನ್ನ ನಾವು ಗಮನಿಸ್ತಾ ಮುಂದೆ ಸಾಗ್ತಾ ಇದ್ರೆ 12ನೇ ವಚನದಲ್ಲಿ, ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ, ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನು. ಯಾವುದನ್ನು ಹೊಂದಬೇಕು ನೀನು ಅಂತೇಳಿ ಯೇಸು ಕ್ರಿಸ್ತನು ನನ್ನನ್ನ ಹಿಡ್ಕೊಂಡನೋ, ಆ ಹಿಡಿದುಕೊಂಡಂತಹ ಉದ್ದೇಶ ಇನ್ನೂ ನೆರವೇರಿಲ್ಲ, ಇನ್ನೂ ಪರಿಪೂರ್ಣ ಆಗಿಲ್ಲ. ರೇಸ್ ಈಸ್ ಇನ್ ಪ್ರಾಸೆಸ್. ಓಟ ಇನ್ನೂ ನಡೀತಾ ಇದೆ, ಇನ್ನೂ ಪರಿಪೂರ್ಣತೆಗೆ ಬಂದಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಯೇಸು ಕ್ರಿಸ್ತನು ನನ್ನನ್ನು ಹಿಡಿದಿದ್ದನೋ, ಯಾವ ಉದ್ದೇಶಕ್ಕೋಸ್ಕರ ಯೇಸು ಕ್ರಿಸ್ತನು ನನ್ನನ್ನು ಕರೆದಿದ್ದನೋ, ಆ ಉದ್ದೇಶ ಇನ್ನೂ ಪರಿಪೂರ್ಣ ಆಗಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡ್ತಾ ಇದ್ದೀನಿ. ಅದು ನನ್ನ ಗುರಿಯಾಗಿದೆ. ಯಾವುದನ್ನು ಹಿಡ್ಕೊಳ್ಬೇಕಂತಂದ್ರೆ, ಯೇಸು ಕ್ರಿಸ್ತನು ಎಷ್ಟು ಹಿಂಸೆಯಲ್ಲಿ ಆತನು ಪಾಲುಗಾರನಾಗಿದ್ದನೋ ಅಷ್ಟೇ ಹಿಂಸೆಗಳಲ್ಲಿ ನಾನು ಕೂಡ ಪಾಲುಗಾರನಾಗಬೇಕು. ಇದು ಅಲ್ಟಿಮೇಟ್ ಗುರಿ. ಇದರಲ್ಲಿ ನಾನು ಪರಿಪೂರ್ಣ ಆಗ್ಬೇಕು, ಇದಕ್ಕೋಸ್ಕರ ನಾನು ಹಿಡಿದಿದ್ದೀನಿ ಅಂತ ಹೇಳ್ತಾನೆ 10ನೇ ವಚನದಲ್ಲಿ. ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನೂ ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಅಂತ ಹೇಳಿ. ಅಂದ್ರೆ ಆತನ ಬಾಧೆಗಳಲ್ಲಿ ನಾನು ಪಾಲುಗಾರನಾಗಬೇಕು. ಆತನು ಯಾವ ರೀತಿಯಾಗಿ ಮರಣವನ್ನು ಅನುಭವಿಸಿದನೋ ಅದೇ ರೀತಿಯಾಗಿ ನಾನು ಮರಣವನ್ನು ಅನುಭವಿಸಬೇಕು. ಆಗ್ಲೇನೆ ಅದು ಪರಿಪೂರ್ಣ ಆಗ್ತದೆ. ಸೊ ಅದು ಪರಿಪೂರ್ಣ ಆಗಿದೆಯಾ? ಇನ್ನೂ ಆಗಿಲ್ಲ. ಆ ಪ್ರಾಸೆಸ್ ಅಲ್ಲಿ ಓಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಸೊ ಹಾಗಾಗಿ ಈ ಮಾತು ಬಹಳ ಇಂಪಾರ್ಟೆಂಟ್ ನಮ್ಗಳಿಗೆ. ಇವತ್ತು ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂತಹ, ಕ್ರಿಸ್ತನ
ಪರಿಪಾಲನೆಯ ಅಡಿಯಲ್ಲಿ ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಮುಂದೆ ಸಾಗುತ್ತಿರುವಂತಹ ಪ್ರತಿಯೊಬ್ಬ ಪ್ರಾಮಾಣಿಕ ಕ್ರಿಸ್ತನ ಶಿಷ್ಯರು ಕೂಡ ನಾವೀಗಾಗಲೇ ಏನೋ ಸಾಧಿಸ್ಬಿಟ್ಟಿದೀವಿ, ಈಗಾಗಲೇ ನಮಗೆ ನಿತ್ಯ ಜೀವ ಗ್ಯಾರಂಟಿ ಅನ್ನುವಂತ ರೀತಿಯಲ್ಲಿ ಮೈ ಮರೆಯುವಂತಹ ಸ್ಥಿತಿ ಇಲ್ಲ. ಸ್ವತಃ ಪೌಲನು ಹೇಳ್ತಾ ಇದ್ದಾನೆ 12ನೇ ವಚನದಲ್ಲಿ, ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಸಿದ್ಧಿಗೆ ಬಂದ್ಬಿಟ್ಟಿದ್ದೀನಿ, ಪರಿಪೂರ್ಣ ಆಗಿದ್ದೀನಿ ನಾನು ಅಂತ ಹೇಳ್ತಾ ಇಲ್ಲ. ಎಷ್ಟೆಷ್ಟೋ ಕಷ್ಟಪಟ್ಟಿದ್ದಾನೆ ಪೌಲನು ಕ್ರಿಸ್ತನ ಸೇವೆಯಲ್ಲಿ. ಅನೇಕ ಕಷ್ಟಗಳನ್ನ, ಹಿಂಸೆಗಳನ್ನ, ತಿರಸ್ಕಾರಗಳನ್ನ, ನಿಂದನೆಗಳನ್ನ, ಹಸಿವೆ, ಕಣ್ಣೀರು, ಗೋಳಾಟ ಇವೆಲ್ಲವುಗಳನ್ನು ಅನುಭವಿಸಿದ್ದೇನೆ. ಸೆರೆಮನೆ, ಬೇಡಿ, ಸಂಕಟ ಇವೆಲ್ಲವುಗಳು ಕೂಡ ಕ್ರಿಸ್ತನ ನಿಮಿತ್ತ, ಕ್ರಿಸ್ತನ ಸುವಾರ್ತೆ ನಿಮಿತ್ತ. ಆದಾಗ್ಯೂ ಕೂಡ ಪೌಲ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇನ್ನೂ ಕೂಡ ನಾನು ಬಿರುದನ್ನ ಪಡ್ಕೊಳ್ಳುವುದರಲ್ಲಿ ನಾನು ಇನ್ನೂ ಕೂಡ ಪರಿಪೂರ್ಣನಾಗಿಲ್ಲ. ಸೊ ಹಾಗಾಗಿ ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಯಾವುದಕ್ಕೋಸ್ಕರ ಹಿಡ್ಕೊಂಡಿದ್ದಾನೆ ಯೇಸು ಕ್ರಿಸ್ತನು? ಯಾವುದಕ್ಕೋಸ್ಕರ ಹಿಡ್ಕೊಂಡಿದ್ದಾನೆ ಯೇಸು ಕ್ರಿಸ್ತನು ಈ ಪೌಲನನ್ನ ಅಂತಂದ್ರೆ, ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರ, ಅನೇಕ ಜನರಿಗೆ ಕ್ರಿಸ್ತನ ಸಾಕ್ಷಿಯನ್ನ ಪ್ರತ್ಯಕ್ಷಪಡಿಸುವುದಕ್ಕೋಸ್ಕರ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 26ನೇ ಅಧ್ಯಾಯದಲ್ಲಿ ಅರಸನಾದಂತಹ ಅಗ್ರಿಪ್ಪ ರಾಜನ ಮುಂದೆ ಪೌಲನು ತನ್ನ ಮೇಲೆ ಯಹೂದ್ಯರು ಹೊರಿಸಿದಂತಹ ಆರೋಪಗಳ ವಿಷಯದಲ್ಲಿ ಆತನು ಪ್ರತ್ಯುತ್ತರವನ್ನ ಹೇಳುವಂತಹ ಸಮಯದಲ್ಲಿ ಇದೇ ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯದಲ್ಲಿ ಇರುವಂತಹ ಸಂದರ್ಭವನ್ನೇ ಆತನು ಪುನರಾವರ್ತನೆ ಮಾಡಿ 18ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪೌಲನನ್ನ ಕರೆದಂತಹ ಉದ್ದೇಶ ಏನು ಅನ್ನುವಂಥದ್ದನ್ನ ಪೌಲನು ಅರಸನಾದಂತಹ ಅಗ್ರಿಪ್ಪನ ಮುಂದೆ ಹೇಳುವಂಥದ್ದನ್ನ 18ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂತ ಹೇಳ್ತಾನೆ. ಯಾರ ಬಳಿಗೆ ಕಳಿಸ್ತಾ ಇದ್ದಾನೆ? ಯಾವುದಕ್ಕೋಸ್ಕರ ಕಳಿಸ್ತಾ ಇದ್ದಾನೆ ಅಂತಂದ್ರೆ, ಇಸ್ರಾಯೇಲ್ ಜನರ ಕೈಯೊಳಗಿಂದ ನಿನ್ನನ್ನು ಬಿಡಿಸ್ತೀನಿ. ಇಸ್ರಾಯೇಲ್ ಜನರಿಗೂ ಅನ್ಯ ಜನರಿಗೂ ನೀನು ನನ್ನ ಸಾಕ್ಷಿಯನ್ನ ನೀನು ಸಾರಬೇಕು. ಅವರು ಅಂಧಕಾರದ ದೊರೆತನದಿಂದ ಬೆಳಕಿನ ರಾಜ್ಯದೊಳಗೆ ಬರಬೇಕು. ದೇವರ ಕಡೆಗೆ ಅವರು ತಿರುಗಬೇಕು. ಪವಿತ್ರರಾದವರಲ್ಲಿ ಅವರ ಹಕ್ಕನ್ನು ಹೊಂದಬೇಕು. ಹಾಗಾಗಿ ಅವರ ಮನೋನೇತ್ರಗಳು ತೆರೆಯಲ್ಪಡಬೇಕು. ಅದಕ್ಕೋಸ್ಕರ ನಾನು ನಿನ್ನನ್ನ ಕಳಿಸ್ತಾ ಇದ್ದೀನಿ. ಈ ಉದ್ದೇಶಕ್ಕೋಸ್ಕರ ನಾನು ನಿನ್ನನ್ನು ಹಿಡ್ಕೊಂಡಿದ್ದೀನಿ ಅಂತ ಹೇಳ್ತೇನೆ. ಸೊ ಹಾಗಾಗಿ ಸುವಾರ್ತೆ ಸಾರೋದಕ್ಕೋಸ್ಕರ ಯೇಸು ಕ್ರಿಸ್ತನು ಪೌಲನನ್ನ ಹಿಡ್ಕೊಂಡಿದ್ದಾನೆ. ಅದನ್ನ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ 12ನೇ ವಚನದಲ್ಲಿ, ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಯೇಸು ಕ್ರಿಸ್ತನ ನಾನು ಹಿಡ್ಕೊಂಡಿದ್ದಾನೋ ಅದು ಇನ್ನೂ ಪರಿಪೂರ್ಣ ಆಗಿಲ್ಲ. ಎಂತ ಒಂದು ಮನಸ್ಸು ಪೌಲಂದು. ತಿಮೋತಿ ಬರೆದ ಪತ್ರಿಕೆಯಲ್ಲಿ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಕ್ರಿಸ್ತನ ಸೇವೆ ನಿಮಿತ್ತವಾಗಿ ಎಷ್ಟೋ ಹಿಂಸೆಗಳನ್ನ, ಎಷ್ಟೋ ಅವಮಾನಗಳನ್ನ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯದಲ್ಲಿ ಎಫೆಸದಲ್ಲಿರ್ತಕ್ಕಂಥ ಸಭಾ ಹಿರಿಯರನ್ನ ಕರೆ ಕಳಿಸಿ ಅವ್ರಿಗೆ ಹೇಳ್ತಕ್ಕಂಥ ಮಾತು, ದೇವರ ಸಂಕಲ್ಪದಲ್ಲಿ ಯಾವುದೊಂದನ್ನು ಕೂಡ ನಾನು ಮರೆ ಮಾಡಿಟ್ಟುಕೊಳ್ಳದೆ ಎಲ್ಲವನ್ನ ನಿಮಗೆ ಹೇಳಿದ್ದೀನಿ. ನಾನೀಗ ಹೋಗ್ತಾ ಇದ್ದೀನಿ, ನಿಮ್ಮನ್ನ ದೇವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಟ್ಟು ಹೋಗ್ತಾ ಇದ್ದೀನಿ. ಆತನ ಕೃಪಾ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಟ್ಟು ಹೋಗ್ತಾ ಇದ್ದೀನಿ. ನೀವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತ್ಕೊಳ್ಳಿ. ನಿಮಗೆ ಒಪ್ಪಿಸಲ್ಪಟ್ಟಂತ ಸಭೆಯ ವಿಷಯದಲ್ಲಿ, ಹಿಂದಿನ ವಿಷಯದಲ್ಲಿ ನೀವು ಜಾಗರೂಕರಾಗಿರ್ರಿ ಅಂತೇಳಿ ಕಣ್ಣೀರು ಸುರಿಸಿ ಸಭೆಗಳ ವಿಷಯದಲ್ಲಿ ಪೌಲನು ಮಾತಾಡುವಂಥದ್ದನ್ನು ನಾವು ಗಮನಿಸ. ಇಷ್ಟೆಲ್ಲ ಮಾಡಿದಂತ ಪೌಲನು ಇನ್ನೂ ಹೇಳ್ತಾ ಇದ್ದಾನೆ, ನಾನು ಆ ಪರಿಪೂರ್ಣತೆಯನ್ನ ನಾನು ಇನ್ನೂ ಸಾಧಿಸಿಲ್ಲ ಅಂತ ಹೇಳ್ತಾನೆ. ನಾನು ಇನ್ನೂ ಸಿದ್ಧಿಗೆ ಬಂದಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗಿದಾವೆ. ಯಾವುದಕ್ಕೋಸ್ಕರ ಯೇಸು ಕ್ರಿಸ್ತನ ಹಿಡ್ಕೊಂಡಿದ್ದಾನೋ ಆ ಹಿಡ್ಕೊಂಡಂತ ಉದ್ದೇಶ ಇನ್ನೂ ಕೂಡ ನಾನು ಪರಿಪೂರ್ಣಗೊಳಿಸಿಲ್ಲ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಯಾವ ಒಂದು ನಿಮಿತ್ತವಾಗಿ ಆತನು ಹಿಡಿಯಲ್ಪಟ್ಟಿದ್ದಾನೆ ಅನ್ನುವಂಥದ್ದನ್ನ ಒಂದ್ಸಾರಿ ಗಮನಿಸಿದ್ರೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ,
ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ. ಓ ತಿಮೋತಿ, ತಿಮೋತಿ ಹೇಳ್ತಾ ಇದ್ದಾನೆ, ಇದೇ ನಾನು ಸಾರುವ ಸುವಾರ್ತೆ. ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ. ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೀನಿ ನಾನು. ಸೊ ಹಾಗಾಗಿ ನಾನು ಯಾವ ಸ್ಥಿತಿಲಿ ಇದ್ದೀನಿ. ಸೊ ಹಾಗಾಗಿ ಇಂಥ ಸ್ಥಿತಿಲಿ ಇದ್ರೂ ಕೂಡ ನಾನು ಇನ್ನೂ ಸಿದ್ಧಿಗೆ ಬಂದಿಲ್ಲ ಅಂತ ಹೇಳ್ತೇನೆ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ, ಅಂದ್ರೆ ಯಾವುದನ್ನ ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡ್ತಾ ಇದ್ದೀನಿ, ಅದನ್ನು ಹಿಡ್ಕೊಳ್ಳೋದಕ್ಕೋಸ್ಕರ ನಾನು ಓಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಸೊ ಇವತ್ತು ನಾವುಗಳು ಆಲೋಚನೆ ಮಾಡಬೇಕಾಗಿದೆ, ಯಾವುದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗಿ ಇಲ್ಲಿಗೆ ಬಂದಿದ್ದೀವಿ, ನಾವು ಅದನ್ನ ನಾವು ಸಾಧಿಸಿದೀವಾ? ಸೊ ಅದನ್ನು ಬಿಟ್ಟು ಬೇರೆ ಯಾವ ಕಡೆ ಓಡ್ತಾ ಇದ್ದೀವಾ ಆಲೋಚನೆ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ನಮಗಿದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಆಯುಷ್ ಕಾಲ ಕಡಿಮೆ ಆಗ್ತಾ ಇದೆ, ದೇಹದಲ್ಲಿರ್ತಕ್ಕಂಥ ಶಕ್ತಿ ಕುಂದಿ ಹೋಗ್ತಾ ಇದೆ. ಇವತ್ತಿರುವಂತಹ ಆಸಕ್ತಿ, ಇವತ್ತಿರ್ತಕ್ಕಂತಹ ದೈಹಿಕ ಎನರ್ಜಿ, ಶಕ್ತಿ, ಸಾಮರ್ಥ್ಯ ಬರ್ತಾ ಕಡಿಮೆ ಆಗ್ತಾ ಇದೆ. ಸಾವಿಗೆ ಹತ್ರ ಆಗ್ತಾ ಇದ್ದೀವಿ. ವರ್ಷಗಳು ಗತಿಸಿ ಹೋಗ್ತಾ ಇದ್ದಾವೆ. ದಿನಗಳು, ಸಂವತ್ಸರಗಳು ನೆರಳಿನಂತೆ ಗತಿಸಿ ಹೋಗ್ತಾ ಇದ್ದಾವೆ. ನಾನು ಏನ್ ಸಾಧಿಸಿದ್ದೀನಿ, ಏನ್ ಸಾಧಿಸೋದಕ್ಕೋಸ್ಕರ, ಯಾವ ಬಿರುದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಯೇಸು ಕ್ರಿಸ್ತನ ನಮ್ಮನ್ನು ಕರೆದಿದ್ದಾನೆ, ಯೇಸು ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗಿ ನಾವು ಬಂದಿದ್ದೀವಿ, ಅದನ್ನ ನಾವು ಪರಿಪೂರ್ಣಗೊಳಿಸಿದೀವಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಹಾಗಾಗಿ ಪೌಲನ್ ಹೇಳ್ತಕ್ಕಂಥ ವಿಶೇಷವಾದ ಮಾತು, ನಾನು ಯಾವುದನ್ನು ಹೊಂದುವುದಕ್ಕೋಸ್ಕರ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡ್ತಾ ಇದ್ದೀನಿ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಈ ಹಿಡ್ಕೊಂಡಿರೋದೇನು, ಇದು ಸೆರೆಮನೆಯಲ್ಲಿ ಹಾಕಿ ಹಿಡ್ಕೊಂಡಿದ್ದಾರೆ. ನನ್ನ ಕೈ ಕಾಲುಗಳಿಗೆ ಬೇಡಿಗಳು ಹಾಕಿದ್ದಾರೆ. ನನ್ನ ದೇಹ ಸಾರ್ವಜನಿಕವಾಗಿ ಓಡಾಡದ ಹಾಗೆ 4 ಗೋಡೆಗಳ ಮಧ್ಯದಲ್ಲಿ ನನ್ನ ದೇಹನ ಬಂಧಿಸಿಟ್ಟಿದ್ದಾರೆ ಹೊರತು ಸುವಾರ್ತೆಗೆ ಬಂಧನವಿಲ್ಲ. ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ಏನೋ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಏನ್ ಮಾಡ್ತಾ ಇದ್ದೀನಿ, ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನು ಹಿಂದಿನವುಗಳನ್ನು ಮರೆತು ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಹಿಂದಿನವುಗಳು ಏನು? ನಾನು ಯಾವ ರೀತಿ ಕಠಿಣ ಆಗಿದ್ದೆ ಕ್ರಿಸ್ತ ಮಾರ್ಗ ವಿಷಯದಲ್ಲಿ, ನಾನು ಯಾವ ರೀತಿ ಹಿಂಸೆ ಪಡಿಸ್ತಾ ಇದ್ದೆ ದೇವಜನರನ್ನ, ಕ್ರಿಸ್ತ ಮಾರ್ಗವನ್ನು ಅನುಸರಿಸ್ತಕ್ಕಂಥವರನ್ನ, ಮತ್ತು ನನ್ನ ಒಂದು ಸ್ಟೇಟಸ್ ಹೆಂಗಿತ್ತು, ಯಹೂದ್ಯ ಮತದಲ್ಲಿ ತುಂಬಾ ಅಭಿಮಾನಿಯಾಗಿದ್ದೆ ನಾನು. ಗಮಲಿಯೇಲನ ಪಾದ ಸನ್ನಿಧಾನದಲ್ಲಿ ಕೂತ್ಕೊಂಡು ಧರ್ಮಶಾಸ್ತ್ರದಲ್ಲಿ ನಾನು ಪಾರಂಗತನಾಗಿದ್ದೆ, ಪ್ರಾವೀಣ್ಯತೆಯನ್ನು ಸಾಧಿಸಿದ್ದೆ. ಇನ್ನು ಮುಂದುವರೆದ ಭಾಗದಲ್ಲಿ ಆತನು ಅತಿಶಯ ಪಡುವುದಕ್ಕೆ ಕಾರಣವಾಗಿರ್ತಕ್ಕಂಥ ವಿಷಯಗಳನ್ನ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಕ್ಕಂಥ ಮಾತನ್ನ ಗಮನಿಸಿದ್ರೆ, ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು, ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು, ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಸೊ ಇಷ್ಟೆಲ್ಲ ಇದಾವೆ ಹೊಗಳ್ಕೊಳ್ಳೋದಕ್ಕೆ. ಇವೆಲ್ಲವೂ ಹಿಂದಿನವುಗಳು, ಇವೆಲ್ಲವುಗಳನ್ನ ನಾನು ಮರ್ತು ಬಿಡ್ತಾ ಇದ್ದೀನಿ. ಈಗ ನನ್ನ ಗುರಿ ಯಾವುದು, ನನ್ನ ಗೋಲ್ ಏನು, ನನ್ನ ದೃಷ್ಟಿ ಯಾವುದ್ರ ಮೇಲಿದೆ ಅಂತಂದ್ರೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಯಾವುದ್ರ ಮೇಲಿದೆ ಗುರಿ ಅನ್ನುವಂಥದ್ದನ್ನ ಪೌಲನು ಹೇಳ್ತಕ್ಕಂಥ ಮಾತನ್ನು ಒಂದ್ಸಾರಿ ಗಮನಿಸೋಣ. 4ನೇ ಅಧ್ಯಾಯ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ, ತಿಮೋತಿಗೆ ಹೇಳ್ತಕ್ಕಂಥ ಮಾತು 5ನೇ ವಚನದಿಂದ, ಓ ತಿಮೋತಿ, ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ಪಾನದ್ರವ್ಯವಾಗಿ ಅರ್ಪಿತನಾಗ್ತಾ ಇದ್ದೀನಿ, ಪಾನದ್ರವ್ಯವಾಗಿ ಅರ್ಪಿತನಾಗ್ತಾ ಇದ್ದೀನಿ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ.
ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದ್ದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಅಂತ ಹೇಳ್ತಾನೆ. ಇದು ಡೆಸ್ಟಿನೇಷನ್, ಇದು ಗುರಿ, ಇದು ಗುರಿ. ಸೊ ಈ ಒಂದು ಗುರಿಯನ್ನ ತಲುಪಬೇಕು ಅಂತೇಳಿ ನಾನು ಓಡ್ತಾ ಇದ್ದೀನಿ. ಹೆಂಗ್ ಓಡ್ತಾ ಇದ್ದೀನಿ? ಎದೆ ಬೊಗ್ಗಿದವನಾಗಿ ಓಡ್ತಾ ಇದ್ದೀನಿ, ಎದೆ ಬೊಗ್ಗಿದವನಾಗಿ ಓಡ್ತಾ ಇದ್ದೀನಿ. ಸೊ ಹಾಗಾಗಿ ಪೌಲನು ತಾನು ಯಾವ ಒಂದು ಸ್ಥಿತಿಯಲ್ಲಿ ಇದ್ದಾನೆ, ಫಿಸಿಕಲ್ ಆಗಿ ಯಾವ ಸ್ಥಿತಿಯಲ್ಲಿ ಇದ್ದಾನೆ, ಆತ್ಮೀಯವಾಗಿ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ಫಿಲಿಪಿಯಲ್ಲಿ ಇರ್ತಕ್ಕಂಥ ದೇವಜನರಿಗೆ ಬರೀತಾ ಇದ್ದಾನೆ. ದೇವಜನರಿಗೆ ಬರೆಯುವುದು ಮಾತ್ರವಲ್ಲದೆ ದೇವಜನರನ್ನ, ಫಿಲಿಪಿಯಲ್ಲಿ ಇರ್ತಕ್ಕಂಥ ಕ್ರಿಸ್ತನ ಸಭೆಯನ್ನ ಬಲಪಡಿಸ್ತಾ ಇದ್ದಾನೆ. ತಾನೂ ಬಲ ಹೊಂದುತ್ತಾ ಇದ್ದಾನೆ, ಸಭೆಯನ್ನು ಕೂಡ ಬಲಪಡಿಸ್ತಾ ಇದ್ದಾನೆ, ಸಭೆಯನ್ನು ಕೂಡ ಬಲಪಡಿಸ್ತಾ ಇದ್ದಾನೆ. ನೀವು ಕೂಡ ಇದೇ ಗುರಿಯನ್ನ ಇಟ್ಕೊಳ್ಳಿ, ನೀವು ಕೂಡ ಇದೇ ಅಭಿಪ್ರಾಯವನ್ನು ಹಿಡಿದಿಟ್ಕೊಳ್ಳಿ. ಸೊ ಹಾಗಾಗಿ ಪೌಲ ಬರೀ ಸಭೆಗಳನ್ನ ಸ್ಥಾಪಿಸಿಕೊಂಡು ಮುಂದೆ ಹೋಗ್ತಾ ಇಲ್ಲ. ಸಭೆಗಳನ್ನ ಸ್ಥಾಪಿಸುವುದರ ಒಟ್ಟೊಟ್ಟಿಗೆ ಸ್ಥಾಪಿಸಲ್ಪಟ್ಟಂತಹ ಸಭೆಗಳೆಲ್ಲವೂ ಕೂಡ ಕ್ರಿಸ್ತನ ಸಾರೂಪ್ಯದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬೇಕು. ಹಾಗಾಗಿ ಪೌಲ ಸಭೆಗಳೆಡೆಗೆ ಯಾವ ರೀತಿಯಾದಂತ ಒಂದು ಮನೋಭಾವನೆಯನ್ನು ಹೊಂದಿದ್ದಾನಂತಂದ್ರೆ, ಆ ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ಬಲಗೊಳ್ಳಬೇಕು ಅಂತಂದ್ರೆ ತಾನು ಅವುಗಳಿಗೆ ಮಾದರಿಯಾಗಿರ್ಬೇಕು. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಸಭೆ ವಿಷಯದಲ್ಲಿ ಯಾವ ರೀತಿ ಮಾದರಿ ತೋರಿಸ್ತಾ ಇದ್ದಾನೆ ಅನ್ನುವಂಥದ್ದು ನಮಗೆ ಬಹಳ ಆಶ್ಚರ್ಯವನ್ನ ಉಂಟು ಮಾಡ್ತದೆ. ಆ ಒಂದು ಸ್ಥಿತಿ ಥೆಸಲೋನಿಕದವರಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ ವಿಷಯವನ್ನ ಗಮನಿಸಿದ್ರೆ, ಥೆಸಲೋನಿಕದವರಿಗೆ ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ವಿಷಯವನ್ನ ನಾವು ಗಮನಿಸ್ತಾ ಮುಂದೆ ಸಾಗಿದ್ರೆ, ಅಪೋಸ್ತಲರಾಗಿರುವುದರಿಂದ, ಇದಲ್ಲದೆ ನಾವು ಕ್ರಿಸ್ತನ ಅಪೋಸ್ತಲರಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದು ಹೇಳಬಹುದಾಗಿದ್ದರೂ ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲು ಅಪೇಕ್ಷಿಸುವವರಾಗಿಲ್ಲ. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು. ನೀವು ನಮಗೆ ಅತಿ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆಯುಳ್ಳವರಾಗಿ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಸಂತೋಷಿಸುವವರಾದೆವು ಅಂತ ಹೇಳ್ತಾರೆ. ಪ್ರಾಣ ಕೊಡೋದಕ್ಕೂ ಕೂಡ ನಾವು ಸಂತೋಷ ಪಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ, ನಾನು ಕ್ರಿಸ್ತನ ಪರಿಪೂರ್ಣತೆಯನ್ನು ಸಂಪೂರ್ಣವಾಗಿ ಸಾಧಿಸಿಕೊಳ್ಬೇಕು, ನೀವು ಕೂಡ ಪರಿಪೂರ್ಣವಾಗಿ ಕ್ರಿಸ್ತನ ಪರಿಪೂರ್ಣತೆಯನ್ನ ಸಾಧಿಸಿಕೊಳ್ಬೇಕು. ಕ್ರಿಸ್ತನ ಪ್ರತ್ಯಕ್ಷತೆಯನ್ನ ಯಾರೆಲ್ಲ ಅತ್ಯಾಸಕ್ತಿಯಿಂದ ಎದುರು ನೋಡ್ತಾರೋ ಅವರೆಲ್ಲರೂ ಕೂಡ ಕ್ರಿಸ್ತನಿಂದ ಹೊಂದುವಂತಹ ಜೀವವೆಂಬ ಜಯಮಾಲೆಯನ್ನ ಪಡ್ಕೊಳ್ಬೇಕು. ನಾನು ಪಡ್ಕೊಳ್ತೀನಿ, ನೀವು ಪಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಪೌಲನು ಹೇಳ್ತಕ್ಕಂಥ ವಿಶೇಷವಾದ ಮಾತು ಏನಂತಂದ್ರೆ, 11ನೇ ಅಧ್ಯಾಯದಲ್ಲಿ, 1 Corinthians chapter 11 ಅಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, ನಾನು ಕ್ರಿಸ್ತನನ್ನು ಅನುಸರಿಸಿದಂತೆಯೇ ನೀವು ನನ್ನನ್ನು ಅನುಸರಿಸಿರಿ ಅಂತ ಹೇಳ್ತಾನೆ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರ್ರಿ ಅಂತ ಹೇಳ್ತಾನೆ. ಸೊ ಏಕೆ ನಾನು ಕ್ರಿಸ್ತನನ್ನು ಅನುಸರಿಸ್ತಾ ಇದ್ದೀನೋ ಹಾಗೆ ನೀವು ನನ್ನನ್ನು ಅನುಸರಿಸಿ ಅಂತ ಹೇಳ್ತಾನೆ. ಯಾಕೆಂತಂದ್ರೆ, ನಾನು ಯಾವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀನಿ, ಯಾವುದಕ್ಕೋಸ್ಕರ ಯೇಸು ಕ್ರಿಸ್ತನ ನನ್ನನ್ನು ಹಿಡ್ಕೊಂಡಿದ್ದಾನೋ ಅದನ್ನ ನಾನು ಗುರಿ ಮಾಡ್ಕೊಂಡು ಓಡ್ತಾ ಇದ್ದೀನಿ. ಸುಮ್ಮನೆ ಓಡ್ತಾ ಇಲ್ಲ, ನಾನು ಗುರಿ ಗೊತ್ತಿಲ್ಲದೆ ಓಡ್ತಾ ಇಲ್ಲ ನಾನು. ಅದೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 26-27 ವಚನದಲ್ಲಿ ವಿಷಯವನ್ನು ಗಮನಿಸ್ತಾ ಹೋದ್ರೆ, ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಇದು ರಿಯಲ್ ಓಟ, ಇದು ಉದ್ದೇಶ. ಅದಕ್ಕೆ ಫಿಲಿಪಿಯಲ್ಲಿ ಇರ್ತಕ್ಕಂತಹ ದೇವಜನರಿಗೆ ಹೇಳ್ತಕ್ಕಂಥ ಮಾತೇನಂತಂದ್ರೆ, ನಾನು ಈ ಉದ್ದೇಶ ಉಳ್ಳವನಾಗಿ ಪರಿಪೂರ್ಣತೆಯನ್ನ ಸಾಧಿಸುವುದರೆಡೆಗೆ ಹೋಗ್ತಾ ಇದ್ದೀನಿ, ಇನ್ನು ಪರಿಪೂರ್ಣತೆ ಸಾಧಿಸಿಲ್ಲ. ನೀವು ಕೂಡ ಈ ಮನೋಭಾವನೆಯನ್ನು ಹೊಂದಿಟ್ಕೊಳ್ಳಿ. ಎಲ್ಲ ಸಾಧಿಸ್ಬಿಟ್ಟಿದ್ದೀನಿ ಅಂತೇಳಿ ಕೈ ಚೆಲ್ಲಿ ಕೂತ್ಕೋಬೇಡಿ. ಆಯುಷ್ಕಾಲ ಇರುವ ಸಮಯದವರೆಗೂ ಕೂಡ ಈ ದಿವ್ಯವಾದಂತಹ ಹೋರಾಟವನ್ನ ನಾವೆಲ್ಲರೂ ಕೂಡ ನಡೆಸಲೇಬೇಕು. ಅದಕ್ಕೆ ಪೌಲನು ತಿಮೋತಿಗೆ ಯಾವ ರೀತಿ ಬಲ ನೀನು ಹೊಂದಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ,
ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸ್ತಾ ಮುಂದೆ ಸಾಗ್ತಾ ಇದ್ರೆ 2ನೇ ತಿಮೋತಿ 2ನೇ ಅಧ್ಯಾಯ 1ನೇ ವಚನದಲ್ಲಿ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಬಲ ಹೊಂದು. ನೀನು ತಾನೂ ಬಲ ಹೊಂದುತ್ತಾ ಇದ್ದಾನೆ, ತನ್ನವರನ್ನೂ ಬಲಪಡಿಸ್ತಾ ಇದ್ದಾನೆ. ಇದು ಪೌಲನ ಮತ್ತು ಸಭೆಗಳ ನಡುವಿರುವಂತಹ ಒಂದು ಬಾಂಧವ್ಯ. ಇವತ್ತು ಸಭೆಗಳ ನಡುವೆ ಈ ರೀತಿಯಾದಂತಹ ಒಂದು ಬಾಂಧವ್ಯ ನಾವೆಲ್ಲರೂ ಹೊಂದಬೇಕು. ಯಾಕಂದ್ರೆ ಇದು ಶ್ರೇಷ್ಠವಾದಂತಹ ಹೋರಾಟ. ಒಬ್ರನ್ನೊಬ್ರು ಬಲಪಡಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಒಬ್ರನ್ನೊಬ್ರು ಎಚ್ಚರಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಒಬ್ರನ್ನೊಬ್ರು ಸಂತೈಸಿಕೊಳ್ಳುವಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಇದು ಶ್ರೇಷ್ಠವಾದಂತಹ ಹೋರಾಟ. ಇದು ಜೀವವೆಂಬ ಜಯಮಾಲೆಯನ್ನ, ನಿತ್ಯತ್ವವನ್ನ ಪಡ್ಕೊಳ್ಳುವಂತಹ ಶ್ರೇಷ್ಠವಾದಂತಹ ಹೋರಾಟ. ಸೊ ಹಾಗಾಗಿ ಈ ಅಭಿಪ್ರಾಯವುಳ್ಳವರಾಗಿರ್ರಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪೌಲ ತಾನು ಬಲ ಹೊಂದುವುದು ಮಾತ್ರವಲ್ಲದೆ ಅನೇಕರೆಲ್ಲ ಬಲಪಡಿಸ್ತಾ ಇದ್ದಾನೆ. ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 3-7 ನಾವು ವಿಷಯವನ್ನು ಗಮನಿಸಿದ್ರೆ, ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 3-7, ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲಾ ಸಮಯಗಳಲ್ಲಿಯೂ ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ತಾ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸುಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಸೊ ಹಾಗೆ 7ನೇ ವಚನವನ್ನು ಗಮನಿಸಿದ್ರೆ, ನಿಮ್ಮೆಲ್ಲರ ವಿಷಯದಲ್ಲಿ ಈ ಅಭಿಪ್ರಾಯವುಳ್ಳವನಾಗಿರುವುದು ನ್ಯಾಯವಾಗಿದೆ. ನಾನು ಬೇಡಿ ಬಿದ್ದಿರುವಾಗಲೂ ಸುವಾರ್ತೆ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರರಾಗಿದ್ದೀರೆಂದು ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸಭೆಗಳೆಡೆಗೆ ಪೌಲನ ಒಂದು ಅಭಿಪ್ರಾಯ, ಒಂದು ಮನೋಭಾವನೆ ಸಭೆಗಳನ್ನ ಬಲಪಡಿಸ್ತಾ ಇದ್ದಾನೆ. ಆತನ ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ, ಆತನ ಬೇಡಿ ಬಿದ್ದಿರುವಾಗಲೂ ಕೂಡ, ಭೌತಿಕವಾದಂತಹ ಕೊರತೆಗಳು ಸಂಕಟಗಳಲ್ಲಿ ಇದ್ದಾಗ್ಯೂ ಕೂಡ, ನಾನು ಸಂಕಟದಲ್ಲಿದ್ದೀನಿ, ನಾನು ಕೊರತೆಯಲ್ಲಿದ್ದೀನಿ, ಅಯ್ಯೋ ನಾನು ಬೇಡಿ ಬಿದ್ದ್ಬಿಟ್ಟಿದ್ದೇವೆ ಅನ್ನುವಂಥದ್ದನ್ನ ಆತನು ತೋರ್ಪಡಿಸಿಕೊಳ್ಳದೆ, ಆತನು ಯಾವ ಸ್ಥಿತಿಯಲ್ಲಿ ಇದ್ದಾನೋ ಆ ಸ್ಥಿತಿಯಲ್ಲಿನೇ ತನ್ನನ್ನು ತಾನು ಕ್ರಿಸ್ತನಲ್ಲಿ ಬಲಪಡಿಸಿಕೊಳ್ತಾ, ಅಯ್ಯೋ ನಮಗೆ ಸುವಾರ್ತೆಯನ್ನು ಸಾರಿದಂತಹ ಕ್ರಿಸ್ತನ ಮೂಲಕ ದೇವರು ಕೊಡ್ಲಿಕ್ಕಿರ್ತಕ್ಕಂತಹ ನೀತಿವಂತರೆಂಬ ನಿರ್ಣಯವನ್ನ ಪ್ರಕಟಿಸಿದಂತಹ ಪೌಲನೇ ಸೆರೆಮನೆಯಲ್ಲಿದ್ದಾನಲ್ಲ, ಇನ್ನೇನ್ ನಮ್ ಗತಿ ಅನ್ನುವಂತ ರೀತಿಯಲ್ಲಿ ಸಭೆಗಳು ಒಂದು ಡಿಸ್ಕರೇಜ್ ಆಗದೆ ಕ್ರಿಸ್ತ ನಂಬಿಕೆಯಲ್ಲಿ ಬಲ ಹೊಂದುವಂತ ದಿಕ್ಕಿನಲ್ಲಿ ಪೌಲ ಕಾರ್ಯಗಳನ್ನ ನಡೆಸ್ತಾ ಇದ್ದಾನೆ. ಬಹಳ ಅದ್ಭುತವಾಗಿ ನಡೆಸ್ತಾ ಇದ್ದಾನೆ. ಇನ್ನು 4ನೇ ಅಧ್ಯಾಯ 12ನೇ ವಚನದಲ್ಲಿ, ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲ ಸಭೆಗಳನ್ನು ಯಾವ ರೀತಿ ಬಲಪಡಿಸ್ತಾ ಇದ್ದಾನಂತಂದ್ರೆ, ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತುಟ್ಟನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅಂತ ಹೇಳ್ತಾನೆ. ನನಗೆ ಗೊತ್ತು ಯಾವ ಸ್ಥಿತಿಯಲ್ಲಿ ಹೇಗಿರ್ಬೇಕು ಅಂತೇಳಿ. ಎಲ್ಲವುಗಳಲ್ಲೇ ನಾನು ಬಲ ಹೊಂದಿದ್ದೀನಿ. ಸೊ ನೀವು ಕೂಡ ಬಲ ಹೊಂದ್ರಿ. ಸೊ ಸಭೆಗಳನ್ನ ಬಲಪಡಿಸ್ತಾ ಇದ್ದಾನೆ. ವ್ಯಕ್ತಿಗತವಾಗಿ ಬಲಪಡಿಸ್ತಾ ಇದ್ದಾನೆ. ತಿಮೋತಿಯನ್ನು ಬಲಪಡಿಸ್ತಾ ಇದ್ದಾನೆ. ಓ ನನ್ನ ಮಗನೇ ತಿಮೋತಿಯೇ, ಕ್ರಿಸ್ತ ನಂಬಿಕೆಯಲ್ಲಿ ನೀನು ಬಲ ಹೊಂದಿದವನಾಗಿರು. ನಿನಗೆ ನೇಮಿಸಿದಂತ ಓಟವನ್ನ ನೀನು ಶಿರಚಿತ್ತದಿಂದ ಓಡು. ನಾನು ಬರೋವರೆಗೂ ವೇದ ಪಾರಾಯಣವನ್ನ, ಉಪದೇಶವನ್ನ, ಬೋಧನೆಯನ್ನ ನಿರಂತರವಾಗಿ ನೀನು ಮಾಡ್ತಾ ಇರು ಅಂತ ಹೇಳ್ತಾನೆ. ಸೊ ಹಾಗಾಗಿ ಸಭೆಗಳನ್ನ ವ್ಯಕ್ತಿಗಳಾಗಿ ಆತನು ಬಲಪಡಿಸ್ತಾ ಇದ್ದಾನೆ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಕೂಡ ಎಪಫ್ರೋದಿತ ಅನ್ನುವಂತ ಈ ಒಬ್ಬ ವ್ಯಕ್ತಿಯನ್ನು ಕೂಡ ಆತನು ಬಲಪಡಿಸ್ತಾ ಇದ್ದಾನೆ. ಎಪಫ್ರೋದಿತನನ್ನು ಕೂಡ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನದಲ್ಲಿ, ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳುಹಿಸಿದಂತ ನನ್ನ ಸಹೋದರನು, ಜೊತೆ ಕೆಲಸದವನು, ಸಹಭಟನೂ ಆಗಿರುವಂತ ಎಪಫ್ರೋದಿತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅವಶ್ಯವೆಂದು ನೆನೆಸಿದ್ದೇನೆ. ಎಪಫ್ರೋದಿತನನ್ನ
ಫಿಲಿಪಿ ಸಭೆಯವರು ಪೌಲನನ್ನ ಭೇಟಿ ಮಾಡೋದಕ್ಕೆ, ಸೆರೆಯಲ್ಲಿರ್ತಕ್ಕಂಥ ಪೌಲನನ್ನ ಭೇಟಿ ಮಾಡಿ ಪೌಲನ ಭೌತಿಕ ಕೊರತೆಗಳನ್ನ ನೀಗಿಸುವುದಕ್ಕೆ ಆತನನ್ನು ಕಳಿಸಲ್ಪಟ್ಟಿದ್ದಾರೆ. ಕಳಿಸಲ್ಪಟ್ಟಂತಹ ಈ ಎಪಫ್ರೋದಿತ ಸೆರೆಮನೆಯಲ್ಲಿ ಅಸ್ವಸ್ಥನಾಗಿ ಇನ್ನೇನು ಮರಣದ ಒಂದು ಬಾಗಿಲು ತಟ್ಟಿ ಹಿಂದಕ್ಕೆ ಬರ್ತಾ ಇದ್ದಾನೆ. ಸಾಯುವಂತ ಒಂದು ಸ್ಟೇಜ್ಗೆ ಹೋಗಿ ಆತನು ಕರ್ತನ ಕೃಪೆಯಿಂದ ಆತನು ಬದುಕಿದವನಾಗಿ ಆತನು ಇರುವಂತ ಸ್ಥಿತಿ, ಆ ಒಂದು ಸ್ಥಿತಿಲಿರ್ತಕ್ಕಂತಹ ಎಪಫ್ರೋದಿತನನ್ನ ಪುನಃ ನಾನು ನಿಮ್ಮ ಬಳಿ ಕಳಿಸ್ತಾ ಇದ್ದೀನಿ. ಅದರ ಅರ್ಥ ಏನು? ಅವನು ನಿಮ್ಮೆಲ್ಲರನ್ನು ಕುರಿತು ಹಂಬಲಿಸುತ್ತಿದ್ದನು. 26ನೇ ವಚನ. ಮತ್ತು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನಪಟ್ಟನು. ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ, ಆದರೆ ದೇವರು ಅವನನ್ನು ಕರುಣಿಸಿದನು. ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನೂ ಕರುಣಿಸಿದನು. ಆದುದರಿಂದ ನೀವು ಅವನನ್ನು ನೋಡಿ ತಿರುಗಿ ಸಂತೋಷ ಪಡಬೇಕೆಂತಲೂ ನನಗೆ ಕೂಡ ದುಃಖ ಕಡಿಮೆ ಆಗಬೇಕೆಂತಲೂ ನಾನು ಅವನನ್ನು ಹೆಚ್ಚಾದ ಅವಸರದಿಂದ ಕಳುಹಿಸಿದ್ದೇನೆ ಅಂತ ಹೇಳಿ. ಅಂದ್ರೆ ಎಲ್ಲಿ ಕಳಿಸ್ಕೊಡ್ತಾ ಇದ್ದಾನೆ? ಪುನಃ ಅವರಲ್ಲಿ ಕಳಿಸ್ಕೊಡ್ತಾ ಇದ್ದಾನೆ. ಎಪಫ್ರೋದಿತನನ್ನ ನೋಡಿ ನೀವು ಸಂತೋಷ ಪಡಿ, ನಾನು ಸಂತೋಷ ಪಟ್ಟಿದ್ದೀನಿ, ನೀವು ಸಂತೋಷ ಪಡಿ. ಸೊ ಹಾಗಾಗಿ ಎಂತ ಒಂದು ವಿಚಾರಧಾರೆ ಪೌಲಂದು. ತಾನೂ ಬಲ ಹೊಂದುತ್ತಾ ಇದ್ದಾನೆ, ಸಭೆಗಳನ್ನು ಕೂಡ ಬಲಪಡಿಸ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ತಿಮೋತಿಯನನ್ನು ಕೂಡ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ, ಆದರೆ ಕರ್ತನಾದ ಯೇಸುವಿನ ಚಿತ್ತವಾದರೆ ನಾನು ತಿಮೋತಿಯನನ್ನು ಬೇಗ ನಿಮ್ಮ ಬಳಿಗೆ ಕಳುಹಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಂಗತಿಗಳನ್ನು ತಿಳಿದು ನಾನೂ ಧೈರ್ಯ ತಂದುಕೊಂಡೇನು. ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ತಿಮೋಥೆಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. ಸೊ ಆದುದರಿಂದ ನನ್ನ ಸಂಗತಿಯು ಹೇಗಾಗುವುದೋ ಅದನ್ನು ತಿಳಿದ ಕೂಡಲೇ ಅವನನ್ನೇ ಕಳುಹಿಸುವುದಕ್ಕೆ ನಿರೀಕ್ಷಿಸುತ್ತೇನೆ. ಇವೆಲ್ಲ ವಚನಗಳಿಂದ ನಮ್ಗೆ ಏನ್ ಅರ್ಥ ಆಗ್ತದೆ ಅಂತಂದ್ರೆ, ಪೌಲನ ಮತ್ತು ಸಭೆಗಳ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯ, ಕನೆಕ್ಷನ್ ಯಾವ ರೀತಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಇವತ್ತು ಸಭೆಗಳ ನಡುವೆ, ಸುವಾರ್ತಿಕನು ಮತ್ತು ಸಭೆಗಳ ನಡುವೆ ಈ ರೀತಿಯಾದಂತ ಒಂದು ಬಾಂಧವ್ಯ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇನ್ನು ಮುಂದುವರೆದ ಭಾಗದಲ್ಲಿ ಫಿಲೋಮಿನನ ವಿಷಯದಲ್ಲಿ ಕೂಡ, ಫಿಲೋಮಿನ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ, ಫಿಲೋಮಿನನ್ನು ಕೂಡ ನಾನು ಕಳಿಸ್ಕೊಡ್ತಾ ಇದ್ದೀನಿ, ಒನೆಸಿಮ ನಿನ್ ಬಳಿ ಕಳಿಸ್ಕೊಡ್ತಾ ಇದ್ದೀನಿ. ಅವನು ನಿನಗೆ ಏನ ನಷ್ಟ ಮಾಡಿರ್ಬೋದು, ಆದ್ರೆ ಸೆರೆಯಲ್ಲಿ ನಾನು ಸುವಾರ್ತೆ ಮೂಲಕ ಅವನನ್ನು ನಾನು ಪಡ್ಕೊಂಡಿದ್ದೀನಿ, ಕ್ರಿಸ್ತನಲ್ಲಿ ಆತನನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಆತ ನಿನ್ಗೆ ಏನೇ ನಷ್ಟ ಮಾಡಿರ್ಬೋದು ಆರ್ಥಿಕವಾಗಿ, ಆ ಎಲ್ಲಾ ನಷ್ಟಗಳನ್ನ ನೀನು ಲೆಕ್ಕಕ್ಕೆ ಹಾಕ್ಬೇಡ. ಅವೇನಾದ್ರೂ ಕೊಡೋದಿತ್ತಂದ್ರೆ ನನ್ನ ಲೆಕ್ಕಕ್ಕೆ ಹಾಕು, ನಾನು ಕೊಡ್ತೀನಿ. ಅಂದ್ರೆ ಯಾವ ರೀತಿ ಒಂದು ಸಂಬಂಧಗಳನ್ನ ಏರ್ಪಡಿಸ್ತಾನೆ, ದ್ವೇಷಗಳನ್ನ, ವೈರತ್ವಗಳನ್ನ ತೆಗೆದು ಹಾಕಿ ಸಮಾಧಾನ, ಸಂತೋಷ, ನೆಮ್ಮದಿಕರವಾದಂತಹ ವಾತಾವರಣ, ಪರಸ್ಪರ ಆದರಣೆ, ಪ್ರೋತ್ಸಾಹಗಳನ್ನ ಹೊಂದುವಂತಹ ವಿಚಾರಗಳನ್ನ, ಒಂದು ವಾತಾವರಣಗಳನ್ನ ಪೌಲನು ನಿರ್ಮಾಣ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಪತ್ರಿಕೆಯನ್ನು ನಾವು ಗಮನಿಸ್ತಾ ಮುಂದೆ ಸಾಕ್ತಾ ಇದ್ರೆ, 3ನೇ ಅಧ್ಯಾಯ, ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡ್ತಾ ಇದ್ದೀನಿ. ಗುರಿಯನ್ನ ನೀನು ಆಧಾರವಾಗಿಟ್ಟುಕೋ, ಗುರಿಯನ್ನ ನೀನು ಇಟ್ಟುಕೋ ಮುಂದೆ. ಗುರಿ ಇಲ್ಲದ ಬದುಕು ಅದು ವ್ಯರ್ಥವಾದ ಬದುಕು. ಗುರಿ ಇದೆ, ಗುರಿಯನ್ನ ಸಾಧಿಸುವುದಕ್ಕೆ ಗುರು ಇದ್ದಾರೆ ನಮಗೆ. ಯೇಸು ಕ್ರಿಸ್ತನೆಂಬ ಗುರು ಇದ್ದಾನೆ. ಯೇಸು ಕ್ರಿಸ್ತನಲ್ಲಿ ನೇಮಕವಾದಂತಹ ಒಂದು ಗುರಿ ಇದೆ. ಈ ಗುರಿಯನ್ನ ಆಧಾರ ಮಾಡಿಟ್ಕೊಂಡು ನಾನು ಹೆಂಗ್ ಓಡ್ತಾ ಇದ್ದೀನಿ ಅಂತಂದ್ರೆ, ಎದೆಬೊಗ್ಗಿದವನಾಗಿ ಓಡ್ತಾ ಇದ್ದೀನಿ. ಇಂದಿನವಳು ನಾನು ಮರ್ತು ಬಿಟ್ಟಿದ್ದೀನಿ. ಈಗ ಏನ್ ನಾನು ಮಾಡ್ಬೇಕಾಗಿದೆ, ಏನ್ ಸಾಧಿಸ್ಕೊಳ್ಬೇಕಾಗಿದೆ, ಅದ್ರ ಮೇಲೆ ಮಾತ್ರ ನನ್ನ ಒಂದು ಏಕಾಗ್ರತೆ ಇದೆ, ಕಾನ್ಸಂಟ್ರೇಷನ್ ಇದೆ ಅಂತ ಹೇಳ್ತಾನೆ. ಅದ್ಭುತವಾದಂತಹ ಆಲೋಚನೆ ಪ್ರೇರ ಪೌಲಂದು.
ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ದೇವರು ನಮ್ಮನ್ನು ಪ್ರೀತಿಸಿ ನಮ್ಮ ಆಯುಷ್ ಕಾಲಕ್ಕೆ ವರ್ಷಗಳನ್ನ, ದಿನಗಳನ್ನ, ಜೀವಿತಕ್ಕೆ ಭದ್ರತೆಯನ್ನು ಅನುಗ್ರಹಿಸಿ ನಮ್ಮನ್ನ ದಿನದಿಂದ ದಿನಕ್ಕೆ ಮುಂದುವರಿಸ್ತಾ ಇದ್ದಾನೆ ಈ ಭೂಮಿ ಮೇಲೆ. ನಾವು ಯಾವ ಅಭಿಪ್ರಾಯವನ್ನು ಹೊಂದಿದ್ದೀವಿ, ಯಾವ ಆಲೋಚನೆಯನ್ನು ಹೊಂದಿದ್ದೀವಿ? ನಾವು ಗುರಿಯನ್ನು ಸಾಧಿಸ್ಬಿಟ್ಟಿದೀವ? ನೆವರ್. ಇಂಥ ಪೌಲನಂತ ಮಹಾನುಭಾವನೆ ಹೇಳ್ತಾ ಇದ್ದೇನೆ, ನಾನು ಇನ್ನೂ ಸಾಧಿಸಿಲ್ಲ, ಇನ್ನೂ ಪರಿಪೂರ್ಣತೆಗೆ ಬಂದಿಲ್ಲ, ನಾನು ಇನ್ನೂ ಓಡ್ತಾ ಇದ್ದೀನಿ, ಇಂದಿನವುಗಳೆಲ್ಲವನ್ನ ನಾನು ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಹೆಂಗ್ ಮರ್ತು ಬಿಟ್ಟಿದ್ದೀನಿ ಅಂತಂದ್ರೆ, ಎಂತೆಂಥ ಸ್ಥಿತಿಗಳನ್ನ ನಾನು ಯಾವ ರೀತಿ ನಾನು ನಷ್ಟವೆಂದೆಣಿಸಿದ್ದೀನಿ ಅಂತಂದ್ರೆ, ಅದೇ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಅಂತ ಹೇಳ್ತಾರೆ. ಇದು ಗೋಲು. ಇದನ್ನು ಸಾಧಿಸಿಕೊಳ್ಳೋದಕ್ಕೋಸ್ಕರ ನಾನು ಹಿಂದಿನವುಗಳನ್ನೆಲ್ಲವನ್ನು ನಾನು ಮರ್ತು ಬಿಡ್ತಾ ಇದ್ದೀನಿ. ನನಗಿರ್ತಕ್ಕಂಥ ಎಲ್ಲ ಅತಿಶಯಕ್ಕೆ ಕಾರಣವಾಗಿರ್ತಕ್ಕಂಥವುಗಳನ್ನು ನಾನು ಬಿಟ್ಟುಕೊಟ್ಟು ಯಾವ ಒಂದು ಗುರಿಯನ್ನ ಸಾಧಿಸಿಕೊಳ್ಳೋದಕ್ಕೋಸ್ಕರ ಯೇಸು ಕ್ರಿಸ್ತ ನನ್ನನ್ನು ಹಿಡ್ಕೊಂಡಿದ್ದಾನೋ ಅದನ್ನ ಸಾಧಿಸಿಕೊಳ್ಳೋದಕ್ಕೋಸ್ಕರ ನಾನು ಎದೆಬೊಗ್ಗಿದವನಾಗಿ ಓಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಓಡು, ಟೈಮ್ ಇಲ್ಲ. ಅದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಇಲ್ಲಿ ವಿವಾಹ ಮತ್ತು ಕುಟುಂಬ ದಾಂಪತ್ಯದ ವಿಷಯದಲ್ಲಿ ಪೌಲನು ಮಾತಾಡ್ತಾ ಏನ್ ಹೇಳ್ತಾನೆ ಅಂತಂದ್ರೆ, ಸೊ ಕಾಲ ಬಹಳ ಸಂಕುಚಿತವಾಗಿದೆ, ಬಹಳ ಸ್ವಲ್ಪ ಇದೆ. ಮದುವೆ ಆದವನು ತನ್ನ ಹೆಂಡತಿಯನ್ನ ಹೇಗೆ ಮೆಚ್ಚಿಸ್ಬೇಕಂತೇಳಿ ಅದರಲ್ಲಿ ಸಾಗ್ತಾ ಇರ್ತಾನೆ. ಹೆಂಡತಿ ತನ್ನ ಗಂಡನನ್ನ ಹೇಗೆ ಮೆಚ್ಚಿಸ್ಕೋಬೇಕು ಅನ್ನುವಂಥದ್ದನ್ನ ಆಲೋಚನೆ ಮಾಡಿ ಮುಂದೆ ಸಾಗ್ತಾ ಇದ್ದಾಳೆ. ಆದ್ರೆ ಕಾಲ ಸಂಕೋಚಿತವಾಗಿರೋದ್ರಿಂದ, ಸ್ವಲ್ಪವಾಗಿರೋದ್ರಿಂದ ಇದ್ದಂತ ಸ್ಥಿತಿಯಲ್ಲಿರುವುದೇ ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ 31ನೇ ವಚನದಲ್ಲಿ 29ನೇ ವಚನದಿಂದ ಗಮನಿಸಿದರೆ, 1 Corinthians chapter 7 verse 29, ಸಮಯವು ಸಂಕೋಚವಾದದ್ರಿಂದ ಇನ್ನು ಮೇಲೆ ಹೆಂಡತಿಯುಳ್ಳವರು ಹೆಂಡತಿ ಇಲ್ಲದವರಂತೆಯೂ, ಅಳುವವರು ಅಳದವರಂತೆಯೂ, ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ, ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಅದೇ. ಪ್ರಪಂಚದ ತೋರಿಕೆ ಗತಿಸಿ ಹೋಗ್ತಾ ಇದೆ. ನನ್ನ ಆಯುಷ್ಕಾಲ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಕ್ರಿಸ್ತನ ಪ್ರತ್ಯಕ್ಷತೆ ಬೇಗ ಬರಬಹುದೇನೋ, ಅಥವಾ ನಾನೇ ಈ ಶರೀರವನ್ನ ಬೇಗನೆ ಬಿಟ್ಟು ಹೋಗ್ಬೋದೇನೋ. ಬಿ ಕೇರ್ಫುಲ್. ಅದಕ್ಕೆ ಪೌಲ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಬೇಡಿಲ್ ಬಿದ್ದಿದ್ದೇನೆ. ರೋಮಾಪುರದ ಸರ್ಕಾರ, ರೋಮನ್ ಗವರ್ಮೆಂಟ್ ಪೌಲನನ್ನು ಅರೆಸ್ಟ್ ಮಾಡಿ ಹಿಡ್ಕೊಂಡಿದ್ದಾರೆ. ಆದ್ರೂ ಕೂಡ ನಾನು ಹಿಡ್ಕೊಂಡಿದ್ದೀನಿ ಅಂತ ಭಾವಿಸೋದಿಲ್ಲ. ಸುವಾರ್ತೆಗೆ ಬಂಧನವಿಲ್ಲ, ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ನಾನು ಇಲ್ಲಿದ್ರೂ ಕೂಡ ಕೆಲಸ ಮಾಡ್ತೀನಿ. ನಾನು ಬೇಗ ಕೆಲಸ ಮಾಡ್ಬೇಕು. ನಾನು ಟೈಮ್ ಇಲ್ಲ ನನಗೆ. ನನಗೆ ನೇಮಕವಾದಂತ ಓಟವನ್ನ ಎದೆಬೊಗ್ಗಿದವನಾಗಿ ನಾನು ಓಡ್ತಾ ಇದ್ದೀನಿ. ಸ್ಪೀಡ್ ಎದೆಬೊಗ್ಗಿದವನಾಗಿ ಅಂದ್ರೆ ಹಿಂಗ್ ಬಗ್ಗಿ ಓಡ್ತಾ ಇದ್ದೀನಿ ಅಂತಂದ್ರೆ ಸ್ಪೀಡ್ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಸ್ಲೋ ಆಗಿ ಓಡುವಂತ ಟೈಮ್ ಅಲ್ಲ ಇದು. ಅದಕ್ಕಾಗಿ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದಿದ್ದ. ನಮ್ಮನ್ನ ಮೇಲಿರುವಂತವುಗಳನ್ನ ನೋಡು, ಭೂ ಸಂಬಂಧವಾದಂತವುಗಳ ಮೇಲೆ ಮನಸ್ಸಿರ್ಬೇಡ. ಮೇಲಕ್ಕೆ ಕರೆದಿದ್ದಾನೆ. ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ ಅಂತ ಹೇಳ್ತಾನೆ. ನಮ್ಮಲ್ಲಿ ಪ್ರವೀಣರಾದವರು, ದೈವಿಕ ಜ್ಞಾನದಿಂದ ತುಂಬಿಸಲ್ಪಟ್ಟಂತವರು, ಅನುಭವ ಜ್ಞಾನಿಗಳು, ದೇವರ ವಾಕ್ಯದಲ್ಲಿ ಅನುಭವವನ್ನು ಹೊಂದಿರತಕ್ಕಂಥವ್ರು, ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ವ್ಯರ್ಥವಾದಂಥವುಗಳಿಗೆ ಸಮಯವನ್ನ ವ್ಯಯ ಮಾಡದೆ, ವ್ಯರ್ಥವಾದಂಥವುಗಳಿಗೆ ನಮ್ಮ ಕಷ್ಟಾರ್ಜಿತವನ್ನ ವ್ಯಯ ಮಾಡದಂತೆ ಸರಳ ಜೀವಿತವನ್ನ ಜೀವಿಸಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು
ನಮಗೆ ನೇಮಕವಾದಂಥ ಓಟವನ್ನ ಅತ್ಯಂತ ಯಶಸ್ವಿಯಾಗಿ ಗುರಿ ಮುಟ್ಟುವುದರಲ್ಲಿ ನಾವುಗಳು ಯಶಸ್ವಿ ಆಗಬೇಕು. ಅದಕ್ಕೆ ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದಂತಹ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ ಅಂತ ಹೇಳ್ತಾನೆ. ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಯಾವುದಕ್ಕೋಸ್ಕರ ಅಲಕ್ಷ್ಯ ಮಾಡಿದ? ತನ್ನ ಮುಂದೆ ಇಟ್ಟಿದ್ದಂತ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಕೂಡ ಹೊಂದುವಷ್ಟು ವಿಧೇಯನಾದನು ಅಂತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯ ಉಳ್ಳವರಾಗಿರೋಣ ಅಂತ ಹೇಳ್ತಾನೆ. ಹಾಗಾಗಿ ಪೌಲ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ರಿಂದ 14ನೇ ವಚನದವರೆಗೆ ಆತನು ಯಾವ ರೀತಿಯಾಗಿ ತನ್ನ ಒಂದು ಆತ್ಮೀಯ ಸ್ಥಿತಿಯನ್ನ ತೋರಿಸ್ತಾ ಇದ್ದಾನೆ, ಯಾವ ರೀತಿಯಾಗಿ ಆತ್ಮೀಯವಾಗಿ ತಾನು ಬಲ ಹೊಂದುತ್ತಾ ಸಭೆಗಳಲ್ಲೂ ಬಲಪಡಿಸುತ್ತಾ ಕ್ರಿಸ್ತ ನಂಬಿಕೆಯಲ್ಲಿ ಅವುಗಳನ್ನು ಬಲಪಡಿಸ್ತಾ ಒಂದು ಉತ್ತಮವಾದಂತ ಬಾಂಧವ್ಯವನ್ನ ಏರ್ಪಡಿಸ್ತಾ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂತಹ ದಿಕ್ಕಿನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಬಲಪಡಿಸುವಂತಹ ಪೌಲನ ಈ ಪ್ರಕ್ರಿಯೆ ನಮ್ಮೆಲ್ಲರಿಗೂ ಕೂಡ ಉತ್ತೇಜನವನ್ನು ಕೊಡ್ತದೆ. ಸೊ ಹಾಗಾಗಿ ಆಲೋಚನೆ ಮಾಡೋಣ. ನಾವೇನೋ ಸಾಧಿಸ್ಬಿಟ್ಟಿದೀವಿ ಅಂತಲ್ಲ, ಇನ್ನೇನ್ ಮುಗಿತು ನಾವೆಲ್ಲ ನಿತ್ಯ ಜೀವಕ್ಕೆ ಗ್ಯಾರಂಟಿ ಅನ್ನುವಂಥದ್ದಿಲ್ಲ. ಆ ಪ್ರಾಸೆಸಿಂಗ್ ಇನ್ನೂ ಇದೆ. ನಾವಿನ್ನೂ ಸಿದ್ಧಿಗೆ ಬಂದಿಲ್ಲ. ಪೌಲನೇ ಹೇಳ್ತಾನೆ, ಇನ್ನೂ ಸಿದ್ಧಿಗೆ ಬಂದಿಲ್ಲ ನಾನು ಅಂತ ಹೇಳ್ತಾನೆ. ಸಿದ್ಧಿಗೆ ಬಂದಿಲ್ಲ, ನಾನು ಸಿದ್ಧಿಗೆ ಬರಬೇಕು, ಅದಕ್ಕೋಸ್ಕರ ನಾನು ಎದೆ ಬಗ್ಗಿದವನೇ ಓಡ್ತಾ ಇದ್ದೀನಿ ಅಂತ ಹೇಳಿ ಓಡೋಣ. ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸಿ ಓಡೋಣ. ಗುರಿ ಗೊತ್ತು ಇಲ್ಲದೆ ಗಾಳಿಯನ್ನು ಗುದ್ದುವವರಾಗಿರದೆ ಓಡೋದಲ್ಲ. ನಿರ್ದಿಷ್ಟವಾದಂತಹ ಗುರಿಯನ್ನಿಟ್ಟುಕೊಂಡು ಆ ಗುರಿಯನ್ನು ಸಾಧಿಸುವುದಕ್ಕೆ ಗುರುವಾದಂತಹ ಯೇಸು ಕ್ರಿಸ್ತನ ಒಂದು ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನ ಸಹಾಯದಿಂದ ಗುರಿಯನ್ನ ಸಾಧಿಸುವುದಕ್ಕೆ ನಾವು ಬಿರುದನ್ನ ಗುರಿ ಮಾಡಿಕೊಂಡು ಓಡುವಂತ ಪ್ರಯತ್ನ ಮಾಡೋಣ. ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ತಾಳ್ಮೆಯಿಂದ ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.